Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನ್ನಲ್ಲಿ 9ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಇವತ್ತಿನ ದಿವಸ 10ನೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಈಗ ನೋಡೋಣ 10ನೇ ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್. ಏನು ಹೇಳ್ತಾ ಇದ್ದಾನೆ? ಕಂಪ್ಯೂಟ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್ಸ್ ಆಫ್ ಅಪೂರ್ವ ಲಿಮಿಟೆಡ್ ಫಾರ್ ದ ಪ್ರೀವಿಯಸ್ ಇಯರ್ 1920 ಫ್ರಮ್ ದ ಫಾಲೋಯಿಂಗ್ P&L ಅಕೌಂಟ್ ಅಂಡ್ ಅಡಿಷನಲ್ ಇನ್ಫಾರ್ಮೇಶನ್. ಕೆಳಗೆ ಕೊಟ್ಟಿರುವಂತಹ ಅಡಿಷನಲ್ ಇನ್ಫಾರ್ಮೇಶನ್ ಮತ್ತು P&L ಅಕೌಂಟ್ನ ಉಪಯೋಗಿಸ್ಕೊಂಡು ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿನ ಕಂಪ್ಯೂಟ್ ಮಾಡಬೇಕಾಗಂತೆ ಸ್ಟೂಡೆಂಟ್ಸ್. ಸೊ ನಾವು ಫಸ್ಟ್ ನೋಡಬೇಕಾಗಿರೋದು ನೆಟ್ ಡೆಬಿಟ್ ಸೈಡ್, ಅಡ್ಜಸ್ಟ್ಮೆಂಟ್ಸ್, ಕ್ರೆಡಿಟ್ ಸೈಡ್ ನೋಡುವ. ಓಕೆ, ಸ್ಯಾಲ್ರಿ ಆ್ಯಂಡ್ ಬೋನಸ್ ಟು ಎಂಪ್ಲಾಯೀಸ್ ಅಲೋಡ್ ಬಿಟ್ಬಿಡಿ. ಆಫೀಸ್ ರೆಂಟ್ ಅಲೋಡ್ ಬಿಟ್ಬಿಡಿ. ವರ್ಕ್ ರಿಸ್ಕ್ ಇನ್ಶೂರೆನ್ಸ್ ಅಲೋಡ್ ಬಿಟ್ಬಿಡಿ. ಪೋಸ್ಟೇಜ್ ಆ್ಯಂಡ್ ಸ್ಟೇಷನರಿ ಅಲೋಡ್ ಬಿಟ್ಬಿಡಿ. ಜನರಲ್ ಚಾರ್ಜಸ್ ಅಲೋಡ್ ಬಿಟ್ಬಿಡಿ. ಡಿಪ್ರಿಸಿಯೇಷನ್, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಡಿಪ್ರಿಸಿಯೇಷನ್ ಅಲೋಡ್ ಬಿಟ್ಬಿಡಿ. ಇನ್ಕಮ್ ಟ್ಯಾಕ್ಸ್ 1890 ಏನಾಗಿರುತ್ತೆ ಸ್ಟೂಡೆಂಟ್ಸ್? ಡಿಸಲೋಡ್ ಆಗಿರುತ್ತೆ. ಏನೋ ಇನ್ಕಮ್ ಟ್ಯಾಕ್ಸ್ ಎಷ್ಟಂತೆ ಸ್ಟೂಡೆಂಟ್ಸ್? ಇನ್ಕಮ್ ಟ್ಯಾಕ್ಸ್ 1 lakh. ನೆಕ್ಸ್ಟ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಇದನ್ನು ಕೂಡ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಡಿಸಲೋ ಆಗಿರುತ್ತೆ. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಡಿಸಲೋ ಆಗಿರುತ್ತೆ. ಎಷ್ಟಂತೆ ಸ್ಟೂಡೆಂಟ್ಸ್? 2 lakh. ನೆಟ್ ಪ್ರಾಫಿಟ್ ಬಂದ್ಬಿಡ್ತು. ಸೊ ಈಗ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಅಡ್ಜಸ್ಟ್ಮೆಂಟ್ಸ್ಗೆ ಹೋಗ್ಬೇಕು. ಡೆಬಿಟ್ ಸೈಡ್ ಮುಗೀತು, ಈಗ ಎಲ್ಲಿಗೆ ಹೋಗ್ಬೇಕು ಸ್ಟೂಡೆಂಟ್ಸ್? ಅಡ್ಜಸ್ಟ್ಮೆಂಟ್ಸ್ಗೆ ಹೋಗ್ಬೇಕಾಗಿರುತ್ತೆ. ಅಡ್ಜಸ್ಟ್ಮೆಂಟ್ಸ್ ಏನು ಹೇಳುತ್ತೆ ಅಂತ ನೋಡೋಣ. ದ ಜನರಲ್ ಚಾರ್ಜಸ್, ಮೇಲ್ಗಡೆ ಜನರಲ್ ಎಕ್ಸ್ಪೆನ್ಸಸ್ ಅಥವಾ ಜನರಲ್ ಚಾರ್ಜಸ್ ಕೊಟ್ಟಿದ್ದೀನಲ್ಲ, ಅದರಲ್ಲಿ ಇನ್ಕ್ಲೂಡ್ ಆಗಿದೆಯಂತೆ ಎಷ್ಟು? 10,000 ಫಾರ್ ಅಡ್ವರ್ಟೈಸ್ಮೆಂಟ್. ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಲೇಬೇಕಾಗಿದೆಯಂತೆ, ಅದು ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಸೇರ್ಕೊಂಡಿದೆಯಂತೆ. ಅಲೋಡ್ ಸೇರ್ಕೊಬೇಕಾಗಿರೋದು ಸೇರ್ಕೊಂಡಿದೆ, ಏನು ಮಾಡಂಗಿಲ್ಲ, ಕೈ ಎತ್ತು ಮುಗಿರಿ, ಬಿಟ್ಬಿಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್, ₹20,000 ಫಾರ್ ಚಾರಿಟಬಲ್ ಡೊನೇಷನ್, ಅಂದರೆ ಅಪ್ರೂವ್ಡ್ ಚಾರಿಟಬಲ್ ಡೊನೇಷನ್ಗೋಸ್ಕರ ಕೊಟ್ಟಿರೋದು ಡಿಸಲೋ ಆಗುತ್ತೆ ಸ್ಟೂಡೆಂಟ್ಸ್. ಅಂದರೆ 20,000 ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಕೊಟ್ಟಿರೋದು ಡೊನೇಷನ್ ಟು ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಎಷ್ಟಂತೆ ಸ್ಟೂಡೆಂಟ್ಸ್? 20,000. ಒಂದು ಗಮನದಲ್ಲಿ ಇಟ್ಕೊಳ್ಳಿ ಸ್ಟೂಡೆಂಟ್ಸ್, ಚಾರಿಟಬಲ್ ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಕೊಟ್ಟಿರೋದು ವಿತ್ ಲಿಮಿಟ್ನಲ್ಲಿ 50% ಕ್ವಾಲಿಫೈ ಆಗುತ್ತೆ ಸ್ಟೂಡೆಂಟ್ಸ್. 50% ಕ್ವಾಲಿಫೈ ಆಗುತ್ತೆ. ಸೊ ATG ಮತ್ತೆ ಇವಾಗ ಅದನ್ನು ಡಿಸ್ಕಸ್ ಮಾಡುವ. ದೆನ್ ನೆಕ್ಸ್ಟ್ ಇರುವಂತಹದ್ದು ₹2,000 ಡೊನೇಟೆಡ್ ಟು ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್. ಓಕೆ, ಹಾಗಾದರೆ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ ಎಷ್ಟಂತೆ ಸ್ಟೂಡೆಂಟ್ಸ್? 2,000 ಅಂತೆ. ಓಕೆ, ದೆನ್ ಆಮೇಲಿಂದ ಏನು ಹೇಳ್ತಾ ಇದ್ದಾನೆ? ₹10,000 ಫಾರ್ ಮಿಸ್ಲೇನಿಯಸ್ ರಿಪೇರ್ಸ್. ಸಣ್ಣ ಪುಟ್ಟ ರಿಪೇರ್ಸ್ ಆಗಲೇಬೇಕಾಗಿರುತ್ತೆ, ಅಲೋಡ್ ಬಿಟ್ಬಿಡಿ ಸ್ಟೂಡೆಂಟ್ಸ್. ಸೇರಬೇಕಾಗಿರೋದು ಸೇರಿದೆ, ನಾವೇನು ಮಾಡೋ ಅಂತ ಅಗತ್ಯ ಇಲ್ಲ, ಬಿಟ್ಬಿಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್, ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಅಲೋಬಲ್ ಆಸ್ ಪರ್ IT ಆಕ್ಟ್ ಅಂಡರ್ ಸೆಕ್ಷನ್ 32 is ₹25,000 ಓನ್ಲಿ.
ಹಾಗಾದರೆ ಮೇಲ್ಗಡೆ ಡಿಪ್ರಿಸಿಯೇಷನ್ ಏನಾದ್ರು ಕೊಟ್ಟಿದ್ದಾನ ಅಂತ ನೋಡಿ. ಮೇಲ್ಗಡೆ ಡಿಪ್ರಿಸಿಯೇಷನ್ನ ಕೊಟ್ಟಿದ್ದಾನೆ ಎಷ್ಟು? 50,000. ಹಾಗಾದರೆ ಪಿ ಆ್ಯಂಡ್ ಎಲ್ ಅಕೌಂಟ್ನಲ್ಲಿ ಕೊಟ್ಟಿರುವಂತಹ ಡಿಪ್ರಿಸಿಯೇಷನ್ ಎಷ್ಟು ಸ್ಟೂಡೆಂಟ್ಸ್? 50,000ನ ಆ್ಯಡ್ ಮಾಡೋಣ ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂತಹ ಡಿಪ್ರಿಸಿಯೇಷನ್ ಅಲೋಬಲ್ ಅಂಡರ್ ಸೆಕ್ಷನ್ 32ನ ಲೆಸ್ ಮಾಡೋಣ ಸ್ಟೂಡೆಂಟ್ಸ್. ಎಷ್ಟು ಕೊಟ್ಟಿರೋದು? 25,000. ನೆಕ್ಸ್ಟ್, ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಈಸ್ ಫ್ರಮ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಹಾಗಾದರೆ ಮೇಲ್ಗಡೆ ಕೊಟ್ಟಿರುವಂತಹ ಇಂಟ್ರೆಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾನೆ? ಇಲ್ಲಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತೆ. ಹಾಗಾದ್ರೆ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಸ್ಟೂಡೆಂಟ್ಸ್. ಓಕೆ, ದೆನ್ ದ ಕಂಪನಿ ಪೇಯ್ಡ್ ಇನ್ ಅಡ್ವಾನ್ಸ್ ಟ್ಯಾಕ್ಸ್ rupees 1 lakh. 1 lakhs ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದಾನಂತೆ. ಟ್ಯಾಕ್ಸ್ ಲಯಬಿಲಿಟಿ ಕಂಡು ಹಿಡಿದ ಮೇಲೆ ನಾನು ಹೇಳ್ತಾನೆ ಇದ್ದೆ, ಪ್ರತಿ ಪ್ರಾಬ್ಲಮ್ಗೂ ಕೊಟ್ಟರೆ ಕಳಿಬೇಕಾಗಿರುತ್ತೆ. ಈ 1 ಲಕ್ಷನ ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿನಲ್ಲಿ ಕಳೆದ್ರೆ ನೆಟ್ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಅಡ್ಜಸ್ಟ್ಮೆಂಟ್ಸ್ ಮುಗೀತು. ಈಗ ಎಲ್ಲಿಗೆ ಹೋಗೋಣ? ಕ್ರೆಡಿಟ್ ಸೈಡ್ಗೆ ಹೋಗೋಣ ಸ್ಟೂಡೆಂಟ್ಸ್. ಏನಿದು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 10,000, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20,000, ಇಂಟ್ರೆಸ್ಟ್ 20,000. ಹಾಗಾದರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಮೂರೂ ಕೂಡ ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಂತ ಅಂದ್ಬಿಟ್ಟಿದೆ. ಏನೇನು? ಇಂಟ್ರೆಸ್ಟ್, STCG, LTCG, ಮೂರು ಅಮೌಂಟನ್ನು ಕೂಡ ಸೇರಿಸಿ ನಾವು ಕಳಿಬೇಕಾಗಿರುತ್ತೆ. 20, 10, 20. 20,000, 10,000, 20,000. ಹಾಗಾದರೆ ಡೆಬಿಟ್ ಸೈಡ್ ಮುಗೀತು, ಅಡ್ಜಸ್ಟ್ಮೆಂಟ್ಸ್ ಮುಗೀತು, ಕ್ರೆಡಿಟ್ ಸೈಡ್ ಮುಗೀತು ಸ್ಟೂಡೆಂಟ್ಸ್. ಈಗ ನಾವು ಮಾಡಬೇಕಾಗಿರೋದೇನು? ಬ್ಯಾಲೆನ್ಸ್. ಬನ್ನಿ ಸ್ಟೂಡೆಂಟ್ಸ್, ಆ ಕೆಲಸನ ಮುಗಿಸ್ಬಿಡೋಣ. ಕ್ಯಾಲ್ಕುಲೇಟರ್ ತಗೊಳ್ಳೋಣ. ಎಷ್ಟನ್ನ ಟೋಟಲ್ ಹಾಕೋಣ. ಓಕೆ, 1 lakh plus 2 lakh 3 lakh 3 lakh 50 72,000. 3 lakh 72,000. ಹಾಗಾದರೆ ಆ್ಯಡ್ ಮಾಡಿದ್ರೆ ಬರೋದು 7 lakh 72,000. ಅದರಲ್ಲಿ 25,000 ಏನಿದೆ, ಆ 25,000ನ ನಾವು ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 7,72,000 ಮೈನಸ್ 25,000 ಹಾಗಾದರೆ ಬರೋದು 7,47,000 ಸ್ಟೂಡೆಂಟ್ಸ್. 7,47,000ಅಲ್ಲಿ ಈ ಮೂರನ್ನು ಸೇರಿಸಿ ಕಳಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 20, 10, 20 ಅಂದರೆ ಬರೋದು 50,000. ಹಾಗಾದರೆ ಮೈನಸ್ 50,000 ಮಾಡಿದ್ರೆ ಬರೋದು 6,97,000 ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಇದನ್ನೇ ಏನಂತ ಕರೀತಾರೆ ನೀವು? ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್. ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂದ ನಂತರ ಈಗ ನಾವೇನು ಮಾಡಬೇಕಾಗಿದೆ? ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಟೋಟಲ್ ಇನ್ಕಮ್ ಹೇಗೆ ಬರುತ್ತೆ? ರೆಂಟ್ ಫ್ರಮ್ HP ಕೊಟ್ಟಿಲ್ಲ, ಇನ್ಕಮ್ ಫ್ರಮ್ HP ಕೊಟ್ಟಿಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. 6,97,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಂತೆ ಸ್ಟೂಡೆಂಟ್ಸ್? LTCG ಇರೋದು 20. LTCG ಇರೋದು 20,000. ಏನಿದು? 112. STCG ಇರೋದು 10,000. ಟೋಟಲ್ ಮಾಡಿದ್ರೆ ಬರೋದು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ 30,000. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟಿದೆಯಂತೆ ಅಂದರೆ 20,000 ಒಂದೇ ಅಮೌಂಟ್ ಇರೋದು. ಸೊ 10 ತಗೊಂತೀರ. ಸರಿ, ಕನ್ಫರ್ಮ್ ಮಾಡ್ಕೊಂಬಿಡೋಣ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎಷ್ಟಂತೆ? 20,000 ಅಂತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಸ್ಟೂಡೆಂಟ್ಸ್.
ಓಕೆ, ಈಗೇನು ಮಾಡಬೇಕು, ಇದನ್ನ ಟೋಟಲ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 6,97,000 ಪ್ಲಸ್ 50,000 ಮಾಡಿದ್ರೆ ಬರೋದು 7,47,000. 7,47,000 ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಟು 80U ಕಾಂಪ್ಯೂಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 80C ಟು 80U ಕಾಂಪ್ಯೂಟ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಡೊನೇಷನ್ಸ್ನ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಡೊನೇಷನ್ಸ್ ಎರಡು ಥರ ಡೊನೇಷನ್ಸ್ ಸ್ಟೂಡೆಂಟ್ಸ್. ಒಂದು ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಏನು ಸ್ಟೂಡೆಂಟ್ಸ್? ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ ಎಷ್ಟು ಸಾವಿರ ಮಾಡಿದಾನಂತೆ ಸ್ಟೂಡೆಂಟ್ಸ್? ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ 20,000 ಮಾಡಿದಾನಂತೆ ಸ್ಟೂಡೆಂಟ್ಸ್. ಎಷ್ಟು ಮಾಡಿದ್ದಾನೆ? 20,000 ಮಾಡಿದ್ದಾನೆ. ಪ್ರೈಮ್ ಮಿನಿಸ್ಟರ್ ಡಾಟ್ ರಿಲೀಫ್ ಫಂಡ್ಗೆ ಎಷ್ಟು ಮಾಡಿದಾನಂತೆ ಸ್ಟೂಡೆಂಟ್ಸ್? 2,000 ಮಾಡಿದಾನಂತೆ ಸ್ಟೂಡೆಂಟ್ಸ್. ಈಗಿವಾಗ ನಿಮಗೆ ಮುಖ್ಯವಾದಂಥ ವಿಚಾರ ಹೇಳಬೇಕಾಗಿದೆ ಸ್ಟೂಡೆಂಟ್ಸ್. ಯಾವುದೇ ಡೊನೇಷನ್ಸಲ್ಲಿ ಲಾಸ್ಟ್ ಇದರಲ್ಲೂ ನಾನು ಹೇಳಿದ್ದೆ, ಯಾವುದೇ ಡೊನೇಷನ್ಸ್ ಅಂಡರ್ ಸೆಕ್ಷನ್ 80G ಕೊಟ್ಟಿದ್ದಾಗ ಎರಡು ಥರ ಡೊನೇಷನ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಒಂದು ವಿತೌಟ್ ಲಿಮಿಟ್, ಇನ್ನೊಂದು ವಿತ್ ಲಿಮಿಟ್. ಹಾಗಾದರೆ ವಿತ್ ಲಿಮಿಟ್ ಡೊನೇಷನ್ ಅಂದರೆ ಅಲ್ಲಿ ಏನೋ ಲಿಮಿಟ್ ಇದೆ, ಅಷ್ಟು ಮಾತ್ರ ಕೊಡೋಕ್ಕಾಗುತ್ತೆ. ವಿತೌಟ್ ಲಿಮಿಟ್ ಅಂದರೆ ಅವ್ರು ಎಷ್ಟಾದರೂ ಡೊನೇಟ್ ಮಾಡಲಿ ಅಷ್ಟು ಕೂಡ ಕ್ವಾಲಿಫೈ ಆಗುತ್ತೆ ಸ್ಟೂಡೆಂಟ್ಸ್. ಅದರಲ್ಲಿ 100% ಅನ್ನೋದೊಂದು ಕೆಟಗರಿ ಇದೆ, ಇನ್ನೊಂದು 50% ಕೆಟಗರಿ ಅಂತ ಒಂದಿದೆ ಸ್ಟೂಡೆಂಟ್ಸ್. ಇದರಲ್ಲಿ 100% ಅಂತ ಇದೆ, ಇದರಲ್ಲಿ 50% ಅಂತ ಇದೆ ಸ್ಟೂಡೆಂಟ್ಸ್. ಇದನ್ನು ನಾವು ಕೆಟಗರಿ ಎ ಅನ್ಕೊಳ್ಳೋಣ, ಇದು ಕೆಟಗರಿ ಬಿ ಅನ್ಕೊಳ್ಳೋಣ, ಈ ಕೆಟಗರಿ ಸಿ ಅನ್ಕೊಳ್ಳೋಣ, ಕೆಟಗರಿ ಡಿ ಅನ್ಕೊಳ್ಳೋಣ ಸ್ಟೂಡೆಂಟ್ಸ್. ಹಾಗಾದರೆ 100% ವಿತೌಟ್ ಲಿಮಿಟ್ ಡೊನೇಷನ್ಸ್ ಅಂದರೆ ಯಾವುದೇ ಲಿಮಿಟ್ ಇಲ್ಲ, ಎಷ್ಟು ಕೋಟಿ ಡೊನೇಷನ್ಸ್ ಕೊಟ್ಟಿದ್ರು ಕೂಡ ಪರ್ಟಿಕ್ಯುಲರ್ ಡೊನೇಷನ್ಸ್ಗೆ 100% ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಅದೇ ಅಕಸ್ಮಾತ್ ಏನಾದರೂ 50% ವಿತೌಟ್ ಲಿಮಿಟ್ ಅಂತಂದರೆ ಅವನು 10 ಕೋಟಿ ಮಾಡಿದ್ರು ಕೂಡ ಸಿಗುತ್ತೆ. ಎಷ್ಟು ಪರ್ಸೆಂಟ್ ಮಾತ್ರ ಸಿಗುತ್ತೆ ಸ್ಟೂಡೆಂಟ್ಸ್? 50% ಮಾತ್ರ ಸಿಗುತ್ತೆ. ಟೋಟಲ್ 100% ಕ್ವಾಲಿಫೈ ಆಗುತ್ತೆ ಸ್ಟೂಡೆಂಟ್ಸ್ ವಿತೌಟ್ ಎನಿ ಲಿಮಿಟ್. ಆದರೆ ವಿತ್ ಲಿಮಿಟ್ ಡೊನೇಷನ್ಸಲ್ಲಿ ಏನೋ ಒಂದು ಲಿಮಿಟ್ ಇದೆ, ಆ ಲಿಮಿಟ್ನ ನೋಡಿಕೊಂಡು ಅದಕ್ಕೆ ಮೀರಿದ ಹಾಗೆ ಇರಬೇಕು ಸ್ಟೂಡೆಂಟ್ಸ್. ಆ ಮೀರಿದ ಹಾಗಿರೋದನ್ನ ನೋಡಿ, ಅದರಲ್ಲಿ ಮೀರಲಿಲ್ಲ ಅಂತಂದರೆ 100% ಮತ್ತು 50%. ಏನಿದು ಅಂತಂದರೆ 10% ಆಫ್ ಅಡ್ಜಸ್ಟೆಡ್ GTI. ಇದಕ್ಕೆ ಎಕ್ಸೀಡ್ ಆಗಿರಬಾರ್ದು ಸ್ಟೂಡೆಂಟ್ಸ್. ಆ್ಯಕ್ಚುಯಲ್ ಡೊನೇಷನ್ಸ್ 10% ಆಫ್ ಅಡ್ಜಸ್ಟೆಡ್ GTIಗೆ ಎಕ್ಸೀಡ್ ಆಗಿರಬಾರ್ದು ಸ್ಟೂಡೆಂಟ್ಸ್. ಹಾಗಾದರೆ ನಿಮ್ಮ ಹತ್ರ ಈಗ ಹಂಚ್ಕೊಳ್ಳುವಂಥ ವಿಚಾರ ಏನು ಅಂತಂದರೆ, ಇದನ್ನು ಸ್ಕ್ರೀನ್ಶಾಟ್ನ ತೊಗೊಂಬಿಡಿ ಸ್ಟೂಡೆಂಟ್ಸ್. ಒಂದಿದೆ ವಿತೌಟ್ ಎನಿ ಲಿಮಿಟ್. ವಿತೌಟ್ ಎನಿ ಲಿಮಿಟ್ ಅಂತಾರೆ ವಿತೌಟ್ ಲಿಮಿಟ್ ಡೊನೇಷನ್ಸ್ ಅಂದರೆ ಅದರಲ್ಲಿ ಎ ಕೆಟಗರಿ ಡೊನೇಷನ್ಸ್. ಆ ಎ ಕೆಟಗರಿ ಡೊನೇಷನ್ಸಲ್ಲಿ 100% ಕ್ವಾಲಿಫೈ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಡೊನೇಷನ್ಸ್ ನೋಡಿ, ಇವೆಲ್ಲ ಡೊನೇಷನ್ಸ್ ಇರುತ್ತೆ. ಈ ಡೊನೇಷನ್ಸ್ ಎಲ್ಲ 100% ಆಗುತ್ತೆ. ಅದೇ ವಿತೌಟ್ ಎನಿ ಲಿಮಿಟ್ನಲ್ಲಿ ಕೆಟಗರಿ ಬಿ ಅಂತ ಹೇಳಿದೆ ನಾನು. ಅದರಲ್ಲಿ ಕೆಲವೇ ಇರುವಂತಹದ್ದು, ಇದು 50% ಮಾತ್ರ ಏನಾಗಿರುತ್ತೆ, ಕ್ವಾಲಿಫೈ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? 10 ಕೋಟಿ ಇದ್ದರೆ 5 ಕೋಟಿ ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ತಿರ್ಗಿ ಆಮೇಲೆ ಎರಡನೇ ರೈಟ್ ಸೈಡ್ನಲ್ಲಿ ಬರೆದಿದ್ದೆ ಏನು, ವಿತ್ ಲಿಮಿಟ್ ಡೊನೇಷನ್ಸ್. ವಿತ್ ಲಿಮಿಟ್ ಡೊನೇಷನ್ನಲ್ಲಿ ಸಿ ಅನ್ನೋದೊಂದಿದೆ, ಡಿ ಅನ್ನೋದೊಂದಿದೆ ಸ್ಟೂಡೆಂಟ್ಸ್. ಇವೆರಡನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಆ ಲಿಮಿಟಲ್ಲಿ ಈ
ಇವು ಕೆಲವು ಮಾತ್ರ ನಾನು ಕೊಟ್ಟಿದ್ದೀನಿ, ಇನ್ನೂ ಇದೆ, ಅದರಲ್ಲಿ ಕೆಲವು ಕೊಟ್ಟಿದ್ದೀನಿ. ಈ ಡೊನೇಷನ್ಸ್ 100%, ಈ ಡೊನೇಷನ್ಸ್ 50% ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಈ ಡೊನೇಷನ್ ಸಿ ಮತ್ತು ಡಿಗೆ ಏನಿರುತ್ತೆ ಸ್ಟೂಡೆಂಟ್ಸ್, ಲಿಮಿಟ್ ಇದೆ. ಎಷ್ಟು ಅಂದರೆ 10% ಆಫ್ ಅಡ್ಜಸ್ಟೆಡ್ ಜಿ ಟಿ ಐ. ಅಡ್ಜಸ್ಟೆಡ್ ಜಿ ಟಿ ಐ ಹೇಗೆ ಬರುತ್ತೆ ಸ್ಟೂಡೆಂಟ್ಸ್, ಲಾಸ್ಟ್ ಸೆಷನಲ್ಲೂ ಕೂಡ ನಾನು ನಿಮಗೆ ಅದ್ರ ಬಗ್ಗೆ ಹೇಳಿದ್ದೀನಿ. ಹಿಂದಿನ ಸೆಷನ್ದಲ್ಲಿ 3-4 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ 112 ಮೈನಸ್ 112A ಮೈನಸ್ STCG 111A ಮೈನಸ್ 80C to 80U ಎಕ್ಸೆಪ್ಟ್ 80G ಬರೋದು ಅಡ್ಜಸ್ಟೆಡ್ ಜಿ ಟಿ ಐ. ಇದರ ಮೇಲೆ 10% ಮಾಡಿದ್ರೆ ಅದು ಅಥವಾ ಆಕ್ಚುಯಲ್ ಡೊನೇಷನ್ ವಿಚ್ ಎವರ್ ಇಸ್ ಲೋಯರ್ ಅಷ್ಟು ಆಗಿರುತ್ತೆ ಸ್ಟೂಡೆಂಟ್ಸ್. ಯಾವ ಅಮೌಂಟ್ ಇದೆಯೋ ಅದು 100% ಅಥವಾ 50% ಕ್ಲೈಮ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇದನ್ನು 1 ಅವರ್ನಲ್ಲಿ ಹೇಳಬೇಕಾಗಿರೋದನ್ನ 10 ನಿಮಿಷದಲ್ಲಿ ಮುಗಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸ್ಟೂಡೆಂಟ್ಸ್. 5 ನಿಮಿಷದಲ್ಲಿ ಮುಗಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸ್ಟೂಡೆಂಟ್ಸ್. ಈಗ ಮತ್ತೆ ಇಲ್ಲಿ ವಾಪಸ್ ಇಲ್ಲಿಗೆ ಬರ್ತೀನಿ ಸ್ಟೂಡೆಂಟ್ಸ್. ಇಲ್ಲೇನಾಗಿದೆ, ಏನಿದು 20,000 ಏನು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ಗೆ ಕೊಟ್ಟಿದ್ದಾನೋ ಇದು ವಿತ್ ಲಿಮಿಟಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಏನಲ್ಲಿ ವಿತ್ ಲಿಮಿಟ್ ಡೊನೇಷನ್ ಆಗಿದೆ. ಎಷ್ಟು ಪರ್ಸೆಂಟ್ ಕ್ವಾಲಿಫೈ ಆಗುತ್ತೆ, 50% ಅಷ್ಟೇನೆ. ಅದೇನೆ ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ ಅನ್ನೋದು ವಿತೌಟ್ ಲಿಮಿಟ್ ಡೊನೇಷನ್ಸ್ ಅಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಅದು ಎಷ್ಟು ಪರ್ಸೆಂಟ್ ಅಂದರೆ 50% ಆಗಿರುತ್ತೆ ಸ್ಟೂಡೆಂಟ್ಸ್. ಯಾವುದು, ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್. ನೋಡಿ ಸ್ಟೂಡೆಂಟ್ಸ್, ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ ಅನ್ನೋದು, ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್ ಅನ್ನೋದು ಎಷ್ಟು ಪರ್ಸೆಂಟು, 50% ವಿತೌಟ್ ಎನಿ ಲಿಮಿಟ್. ಯಾವುದೇ ಲಿಮಿಟ್ ಇಲ್ಲ. ಎಷ್ಟು ಕೊಟ್ಟಿದ್ದಾನೋ ಅದರಲ್ಲಿ 50%. ಹಾಗಾದರೆ 2000 ಕೊಟ್ಟಿದ್ದಾನೆ, 2000 ಇಂಟು 50% ಅಂತಂದರೆ 1000 ರೂಪೀಸ್ ಅಷ್ಟು ಸಿಗುತ್ತೆ. ಮತ್ತು ಇದರಲ್ಲಿ ಎಷ್ಟು ಕ್ವಾಲಿಫೈ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಲಿಮಿಟ್ ಇದೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಈಗೇನು ಮಾಡಬೇಕಾಗಿರುತ್ತೆ, ಫಸ್ಟು ನಾವು ಅಡ್ಜಸ್ಟೆಡ್ ಜಿ ಟಿ ಐ ಕಾಂಪ್ಯೂಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅಡ್ಜಸ್ಟೆಡ್ ಜಿ ಟಿ ಐನ ಕ್ಯಾಲ್ಕುಲೇಟ್ ನಾವು ಮಾಡಬೇಕು ಅಂತಂದರೆ, ಅಡ್ಜಸ್ಟೆಡ್ ಜಿ ಟಿ ಐನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಫಸ್ಟು ಗ್ರಾಸ್ ಟೋಟಲ್ ಇನ್ಕಮ್ ತೊಗೊಬೇಕು, 7,47,000. ಅದರಲ್ಲಿ ಏನು ಲೆಸ್ ಮಾಡಬೇಕಾಗಿರುತ್ತೆ, 112ನ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 112 ಎಷ್ಟಿದೆ, 20,000 ಇದೆ ಸ್ಟೂಡೆಂಟ್ಸ್. ಎಷ್ಟಿದೆ, 20,000 ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಏನು ಇದು ಮಾಡಬೇಕು, 112A ಇದ್ರೆ ಲೆಸ್ ಮಾಡಬೇಕಾಗಿರುತ್ತೆ. ಇಲ್ಲ, ಮತ್ತೇನು ಮಾಡಬೇಕು, 311A ಇದ್ರೆ ಲೆಸ್ ಮಾಡಬೇಕು. ಅದು ಇಲ್ಲ ಇಲ್ಲಿ. ದೆನ್ 80C to 80U ಡಿಡಕ್ಟ್ ಮಾಡಬೇಕು ಸ್ಟೂಡೆಂಟ್ಸ್. ಅದು ಇಲ್ಲ. ಹಾಗಾದರೆ 4 ಡಿಡಕ್ಷನ್ಸ್ನ ಲೆಸ್ ಮಾಡಿದ್ರೆ 7,27,000 ಬರುತ್ತೆ ಸ್ಟೂಡೆಂಟ್ಸ್. 7,27,000 ಬರುತ್ತೆ. ಹಾಗಾದರೆ 7,27,000 ಇಂಟು ಏನು ಪ್ರಾವಿಷನ್, 10% ಆಫ್ ಅಡ್ಜಸ್ಟೆಡ್ ಜಿ ಟಿ ಐ ಆರ್ ಆಕ್ಚುಯಲ್ ಡೊನೇಷನ್ಸ್ whichever is lower. 10% of adjusted gross total income ಅಂದರೆ 10% ಆಫ್ ಎಷ್ಟು, 7,27,000. ₹6 ಎಷ್ಟು ಸಾವಿರ ಡೊನೇಷನ್ ಇರೋದು, 20,000 whichever is less. ಹಾಗಾದರೆ 72,700 ಆರ್ 20,000 whichever is lower. ಹಾಗಾದರೆ ವಿಚ್ ಒನ್ ಈಸ್ ಲೋಯರ್ ಅಂದರೆ 20,000 ಈಸ್ ಲೋಯರ್. ಹಾಗಾದರೆ 20,000 ಅನ್ನೋದು ಕಡಿಮೆ ಇದೆ ಅಂತಂದರೆ ಲಿಮಿಟ್ ಇದೆ. ಎಷ್ಟು,
20,000. ಹಾಗಾದರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಅದರಲ್ಲಿ ಎಷ್ಟು ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್? ಒಂದು ಡೊನೇಷನ್ ಟು ಯಾವುದಕ್ಕೆ? PMDRF. ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್. ಎಷ್ಟು ಸಾವಿರ ಕೊಟ್ಟಿರೋದು? 2,000 ಕೊಟ್ಟಿರೋದು. ಎಷ್ಟು ಪರ್ಸೆಂಟು? 50%. 2,000 50% ಅಂದರೆ ಎಷ್ಟು ಸ್ಟೂಡೆಂಟ್ಸ್? 1,000. 2,000 ಮೇಲೆ 50% ಅಂದರೆ 1,000. ಅದೇ ರೀತಿಯಲ್ಲಿ ಡೊನೇಷನ್ ಟು ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ ಎಷ್ಟು ಕೊಡ್ತಾ ಇರೋದು? 20,000. ಎಷ್ಟು ಕ್ವಾಲಿಫೈ ಆಗಿದೆ? 20,000. ಹಾಗಾದರೆ 20,000 ಮೇಲೆ 50% ಅಂದರೆ ಬರುವಂಥದ್ದು ಸ್ಟೂಡೆಂಟ್ಸ್ 10,000. 10,000 ಪ್ಲಸ್ 1,000 ಅಂದರೆ 11,000 ಆಗಿರುತ್ತೆ ಸ್ಟೂಡೆಂಟ್ಸ್ 80G ಪ್ರಕಾರವಾಗಿ. ಹಾಗಾದರೆ ಇಲ್ಲಿ ನಾವು ನೋಡಬೇಕಾಗಿರುವಂತಹದ್ದು 7,47,000 ಮೈನಸ್ 11,000 ಅಂದರೆ ಬರುವಂತಹದ್ದು 7,36,000. ಇದನ್ನೇ ಏನಂತ ಕರಿತೀರಾ? ಟೋಟಲ್ ಇನ್ಕಮ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಏನಂತ ಕರಿತೀರಾ? ಟೋಟಲ್ ಇನ್ಕಮ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿದ ನಂತರ ಎಷ್ಟು ಬಂದಿದೆ? 7,36,000. ಇದೇನೇ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಟೋಟಲ್ ಇನ್ಕಮ್ ಆಗಿರುತ್ತೆ. ಮರ್ತೋಗ್ತೀವಿ, ಅದಕ್ಕೋಸ್ಕರ ಇಲ್ಲೇ ಬರ್ಕೊಂಡ್ಬಿಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. LTCG ಇದೆ. ಎಷ್ಟಿದೆ LTCG? 20,000. ಈ 20,000 ಮೇಲೆ 20% ಅಪ್ಲೈ ಮಾಡಬೇಕಾಗಿರುತ್ತೆ. 4,000 ಇರೋದೇ ಒಂದು ಸ್ಪೆಷಲ್ ಇನ್ಕಮ್. ಸೊ ಅದಕ್ಕೋಸ್ಕರ 112A ಇಲ್ಲ, 111A ಇಲ್ಲ, 115BB ಇಲ್ಲ. ಪ್ರತಿ ಸಲಿನೂ ಕೂಡ ಬರೆದು ಇಲ್ಲ ಇಲ್ಲ ಅಂತಲೇ ಹೇಳ್ತಾ ಇದ್ದೀರಿ. ಅಕಸ್ಮಾತ್ ಪ್ರಾಬ್ಲಮಲ್ಲಿ ಕೊಟ್ಟರೆ ಗೊತ್ತಿರಬೇಕು ನಿಮಗೆ, ಮತ್ತೆ ರಿಪೀಟ್ ಮಾಡ್ತಾ ಇರೋಂಥ ಒಂದು ಉದ್ದೇಶ ಸ್ಟೂಡೆಂಟ್ಸ್. ದೆನ್ ಟೋಟಲ್ ಆಗಿರೋದು 7,36,000 ಇಂಟು ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್? ಎಷ್ಟು ಪರ್ಸೆಂಟು ಅಂದರೆ ಟರ್ನ್ ಓವರ್ನ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಟರ್ನ್ ಓವರ್ ಏನಿದೆಯಂತೆ? ಲೆಸ್ ದ್ಯಾನ್ 400 crores ಅಂತೆ ಸ್ಟೂಡೆಂಟ್ಸ್. ಯಾವಾಗ? ಪ್ರೀವಿಯಸ್ ಇಯರ್ 17-18ನಲ್ಲಿ. ಹಾಗಾದರೆ ಲೆಸ್ ದ್ಯಾನ್ 400 crores ಅಂತಂದರೆ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಎಷ್ಟು ಪರ್ಸೆಂಟ್ ಅಪ್ಲೈ ಮಾಡಬೇಕಾಗಿರುತ್ತೆ? 25% ಅಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 7,36,000 ಇಂಟು 25%. ಹಾಗಾದರೆ ಬರೋದು 1,84,000 ಆಗಿರುತ್ತೆ ಸ್ಟೂಡೆಂಟ್ಸ್. 1,84,000 ಪ್ಲಸ್ 4,000 ಹಾಗಾದರೆ ಬರೋದು ಟೋಟಲ್ ಮಾಡಿದ್ರೆ ಬರೋದು 1,88,000. 1 ಕೋಟಿಗಿಂತ ಕಡಿಮೆ ಇದೆ ಟೋಟಲ್ ಇನ್ಕಮ್. ಯಾಕೆಂದರೆ 7,36,000 ಅಷ್ಟೇ ಇರೋದು ಟೋಟಲ್ ಇನ್ಕಮ್. ಸೊ ಹಾಗಾದರೆ ಬರುವಂತಹದ್ದು 1,88,000. 1,88,000 ಬಂದ ನಂತರ 1,88,000 ಇಂಟು 4%. HEC ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ನ ಮಾಡಿದ್ರೆ ಇಂಟು 4% ಮಾಡಿದ್ರೆ ಬರೋದು 7,520. ಇದನ್ನು ಆ್ಯಡ್ ಮಾಡಿದ್ರೆ ಬರೋದು 1,95,520. ಇದನ್ನೇ ಏನು? ಟ್ಯಾಕ್ಸ್ ಪೇಯಬಲ್ ಅಂತ ಕರಿತೀವಿ ಅಥವಾ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ನೆಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಆದರೆ ಪ್ರಾಬ್ಲಮ್ನಲ್ಲಿ ಏನು ಮಾಡಿದ್ದಾನೆ ಅಂತಂದರೆ ಕೊನೆಯಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ಅಂತಂದರೆ ನೋಡಿ ಏನು ಕೊಟ್ಟಿದ್ದಾನೆ? ದ ಕಂಪನಿ ಪೇಯ್ಡ್ ಅಡ್ವಾನ್ಸ್ ಟ್ಯಾಕ್ಸ್ ಆಫ್ ರುಪೀಸ್ 1 lakh ಅಂತ ಕೊಟ್ಟಿದ್ದಾನೆ. ಹಾಗಾದರೆ 1 lakh ಅಡ್ವಾನ್ಸ್ ಟ್ಯಾಕ್ಸ್ನ ಇದರಲ್ಲಿ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಲೆಸ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಎಷ್ಟಂತೆ? 1 lakh ಅಂತ ಸ್ಟೂಡೆಂಟ್ಸ್. ಹಾಗಾದರೆ ಬರುವಂತಹ 95,520 ಇದೆ ಅಲ್ವಾ? ಇದನ್ನೇ ನಾವೇನಂತ ಕರಿತೀರ? ನೆಟ್ ಟ್ಯಾಕ್ಸ್ ಪೇಯಬಲ್ ಅಥವಾ
ಲಯಬಿಲಿಟಿ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ನೆಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತೀವಿ. ಸೊ ಪ್ರಾಬ್ಲಮ್ ಇದು ನೀವು ಗಮನಿಸ್ತಾ ಇರೋ ಹಾಗೆ ನಾವು ಮಾಡಿದ್ದು 10ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ನಾವಿನ್ನ ನಾರ್ಮಲ್ IT ಪ್ರಾವಿಷನ್ಸ್ನೇ ನೋಡ್ತಾ ಇದ್ದೀವಿ, ಮ್ಯಾಟ್ಗಿನ್ನ ಹೋಗಿಲ್ಲ. ಹಾಗಾದರೆ ಇವತ್ತಿಗೆ ನಾರ್ಮಲ್ IT ಪ್ರಾವಿಷನ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿ ನೆಕ್ಸ್ಟ್ ಸೆಷನ್ನಲ್ಲಿ ಮ್ಯಾಟ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್, ಸ್ವಲ್ಪ ಮಕ್ಕಳೆಲ್ಲ ಡಿಫಿಕಲ್ಟ್ ಅಂತ ಹೇಳ್ತಾರೆ, ಒಂದು ಕ್ಲಾಸ್ನ ಮುಗಿದ ಮೇಲೆ ಇಷ್ಟೇನಾ ಸಾರ್ ಅಂತ ಹೇಳ್ತೀರ. ಅದಕ್ಕೊಂದು ಫಾರ್ಮೆಟ್ ಇದೆ, ಫಾರ್ಮೆಟ್ನ ಹೇಳ್ಕೊಡೋ ರೀತಿಯಲ್ಲಿ ಶಾರ್ಟ್ಕಟ್ ಮುಖಾಂತರನೇ ನಿಮಗೆ ಮಕ್ಕಳ ರೀತಿಯಲ್ಲೇ ಹೇಳ್ಕೊಡೋವಂಥ ಪ್ರಯತ್ನ ಒಂದು ನೆಕ್ಸ್ಟ್ ಸೆಷನಲ್ಲಿ ಮಾಡ್ತೀನಿ ಸ್ಟೂಡೆಂಟ್ಸ್. ಡೋಂಟ್ ಮಿಸ್ ದಟ್ ಕ್ಲಾಸ್ ಸ್ಟೂಡೆಂಟ್ಸ್. ಯಾವುದೋ ಮ್ಯಾಟ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್, ಮೋಸ್ಟ್ 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 ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇದು ಸೆಕ್ಷನ್ ಸಿಗೆ ಒಂದಿರುತ್ತೆ ಸ್ಟೂಡೆಂಟ್ಸ್. ಏನು ಸೆಕ್ಷನ್ ಸಿಗೆ ಒಂದಿರುತ್ತೆ. ಈಗ ಏನು ಮಾಡಬೇಕು, ಮ್ಯಾಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇವಾಗ ಏನು ಮಾಡ್ತಿದ್ದೀವೋ ಇದನ್ನೂ ಮಾಡಬೇಕು, ಪ್ಲಸ್ ಒಂದು ಎಕ್ಸ್ಟ್ರಾ ಒಂದು ಸ್ಟೇಟ್ಮೆಂಟ್ ಪ್ಲಸ್ 2 ಸ್ಟೇಟ್ಮೆಂಟ್ನ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಆ ಸ್ಟೇಟ್ಮೆಂಟ್ ಯಾವ ರೀತಿ ಇರುತ್ತೆ, ಯಾವ್ಯಾವ ರೀತಿ ಕನ್ಫ್ಯೂಷನ್ ಆಗ್ಬೋದು, ಆ ಕನ್ಫ್ಯೂಷನ್ನ ಯಾವ ರೀತಿ ದೂರ ಹೋಗ್ಲಾಡಿಸ್ಬೇಕು ಅನ್ನೋದನ್ನು ತಿಳಿಬೇಕು ಅಂದರೆ ನೆಕ್ಸ್ಟ್ ಕ್ಲಾಸ್ನ ಮಿಸ್ ಮಾಡ್ಕೊಬೇಡಿ ಸ್ಟೂಡೆಂಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಜೊತೆಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಟಚ್ ಮಾಡಿದ್ರ ಅಂದರೆ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಏನು ಅಂದರೆ ಜಸ್ಟ್ ನೀವು ಆ ಒಂದು ಆಲ್ ಅಂತ ಕೊಡೋದ್ರಿಂದ ನಾನು ಯಾವಾಗಲೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಒಂದು ನೋಟಿಫಿಕೇಶನ್ ಮುಖಾಂತರವಾಗಿ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಕೊನೆಯದ ಒಂದು ರಿಕ್ವೆಸ್ಟ್, ಇದಕ್ಕೆ ಒಂದು ಲೈಕ್ನ ಕೊಡಿ, ಪುಟ್ಟ ಲೈಕ್ನ ಕೊಡಿ, ದೆನ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡೋಣ ಸ್ಟೂಡೆಂಟ್ಸ್. ಬಾಯ್ ಸ್ಟೂಡೆಂಟ್ಸ್, ಬಾಯ್.